ಮೊಟ್ಟೆಗಳನ್ನು ನೀವು ನೋಡ್ಬೋದು. ಅನೇಕ ಥರದ ಪ್ರಾಣಿಗಳ ಹಾವಿನ ಮೊಟ್ಟೆ ಆಗಿರ್ಬೋದು, ಏನು ನೋಡ್ಬೋದು. ಏನು ವೆಯ್ಟ್ ಇದೆ ಗೊತ್ತಾ, ಸಖತ್ ವೆಯ್ಟ್ ಇದೆ ಇದು. ಓ ಮೈ ಗಾಡ್, ತುಂಬ. ಬ್ರೋಗೆ ಸಿಟ್ಟು ಬಂದಿದೆ, ನೋಡ್ತಾ ಇಲ್ಲ. ಒಂಥರ ಬರ್ಡ್ಸ್ ತರ ಇದೆ, ಬಟ್ ಇದು ನವಿಲು ತರ ಕಾಣ್ತಿಲ್ಲ. ಡಿಫ್ರೆಂಟ್ ಆಗಿರೋ ಒಂದು ನವಿಲು. ಸುತ್ತಮುತ್ತ ಜನಕ್ಕೆ, ಶಿವಮೊಗ್ಗ ಮಲೆನಾಡು ಜನಕ್ಕೆಲ್ಲ ಬಂದು ಹೋಗ್ಲಿಕ್ಕೆಲ್ಲ ಚೆನ್ನಾಗಿದೆ. ಸೊ ನಾವು ಶಿವಮೊಗ್ಗದವರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೈಯದ್ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಏನು ಅಂದ್ರೆ, ನಾನು ಹುಲಿ ಮತ್ತು ಸಿಂಹಧಾಮ ತಾವರೆಕೊಪ್ಪಕ್ಕೆ ನಾನು ಇವತ್ತು ಬಂದಿದ್ದೀನಿ. ಈ ಶಿವಮೊಗ್ಗ ಜಿಲ್ಲೆಯಲ್ಲೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಝೂ ಆಗಿರುತ್ತೆ. ಸೊ ಬನ್ನಿ ಇದ್ರ ಒಳಗೆ ಹೋಗೋಣ. ಯಾವ್ಯಾವ ತರ ಇದೆ ಪ್ರತಿಯೊಂದು ನಾನು ನಿಮಗೆ ತೋರ್ಸಕ್ ಹೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಇವಾಗ ಒಳಗೆ ಬಂದ್ವಿ. ಸಿಂಹಧಾಮದ ಒಳಗೆ ಹೋಗ್ತಾ ಇದ್ದೀವಿ. ಸೊ ಸಫಾರಿಗೆ ಹೋಗ್ಬೇಕು ಅಂದ್ರೆ 200 ರೂಪೀಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು. ಒಳಗೆ ಬರಬೇಕು ಅಂದ್ರೆ 80 ರೂಪೀಸ್ ಕೊಟ್ಟು ನಾವು ಒಳಗೆ ಬಂದ್ರೆ ಆಯ್ತು. ಸೊ ಇಲ್ಲಿಂದ ಸ್ಟಾರ್ಟಿಂಗ್ ಇದು. ಇಲ್ಲಿಂದ ಹಾಗೆ ಬರ್ತಾ, ಇಲ್ಲಿಂದ ಹಿಂಗೆ ಒಳಗೆ ಹೋಗ್ಬೋದು, ಒಂದು ರೌಂಡ್ ಹೋಗಿ ಬರ್ಬೋದು. ಸ್ಟಾರ್ಟಿಂಗ್ ಇಲ್ಲಿ ಪ್ರಾಣಿಗಳನ್ನು ಕೂಡ ದತ್ತು ತಗೋಬಹುದು, ಇಲ್ಲಿ ಬರೆದಿದ್ದಾರೆ. ಅದೇ ರೀತಿ ಇಲ್ಲಿ ಪ್ರಾಣಿಗಳ ಕೊಂಬಿದೆ. ಸೊ ಮೊಟ್ಟೆಗಳನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ಮೊಟ್ಟೆಗಳನ್ನು ನೀವು ನೋಡ್ಬೋದು. ಅನೇಕ ಥರದ ಪ್ರಾಣಿಗಳ ಹಾವಿನ ಮೊಟ್ಟೆ ಆಗಿರ್ಬೋದು, ಏನು ನೋಡ್ಬೋದು. ಸೊ ಪ್ರಾಣಿಗಳ ಕೊಂಬು ಕೂಡ ಇದೆ ಇಲ್ಲಿ. ಜಿಂಕೆ ಕೊಂಬಿದೆ. ಏನು ವೆಯ್ಟ್ ಇದೆ ಗೊತ್ತಾ, ಸಖತ್ ವೆಯ್ಟ್ ಇದೆ ಇದು. ಓ ಮೈ ಗಾಡ್, ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್. ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಕೊಂಬುಗಳಿಟ್ಟಿದ್ದಾರೆ. ಸೊ ಜಿಂಕೆ ಕೊಂಬ ಅಥವಾ ಸಾಂಬಾರ್ ಡೀರ್ ಅಂತ ಇದೆ, ಅದರದ್ದೇ ಕೊಂಬಾಗಿರ್ಬೋದು. ಸೊ ಸೂಪರ್ ಆಗಿದೆ. ಇಲ್ಲೆಲ್ಲ ಬರ್ಡ್ಸ್ಗಳ ಸ್ಕಿನ್ ಇಟ್ಟಿದ್ದಾರೆ. ಇದು ಹಾವಿನ ಸ್ಕಿನ್ ಇದು. ಆಮೇಲೆ ಇದು ಕೂದಲುಗಳೆಲ್ಲ ಇಟ್ಟಿದ್ದಾರೆ. ಹಲವಾರು ತರಹದ ಒಂದು ಹಕ್ಕಿಗಳ ರೆಪ್ಪೆಗಳಿವೆ. ಈ ಒಂದು ಝೂ 250 ಎಕರೆ ಭೂಮಿಯಲ್ಲಿ ಇದೆ. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಕರ್ನಾಟಕದ ಬಂಡೀಪುರ ಫಾರೆಸ್ಟ್ ಬಿಟ್ರೆ ಸೆಕೆಂಡ್ ಫಾರೆಸ್ಟ್ ಅಂದ್ರೆ ನಮ್ಮ ಶಿವಮೊಗ್ಗ ತಾವರೆಕೊಪ್ಪ ಝೂ ಆಗಿರುತ್ತೆ. ನೀವು ನೋಡ್ಬೋದು, ಹೆಬ್ಬಾವು ಇದೆ. ಹೆಬ್ಬಾವು ಮಲಗಿದೆ. ಸೊ ಸ್ಟಾರ್ಟಿಂಗ್ ಬಂದ್ರೆ ಹೆಬ್ಬಾವು ಸಿಗತ್ತೆ ನಮಗೆ. ಇಲ್ಲಿಂದ ನೋಡ್ಬೋದು ಹೆಬ್ಬಾವು ಸ್ಥಾಪನೆ 2021ರಲ್ಲಿ ಇದು ಸ್ಥಾಪನೆ ಆಗಿದೆ. ಚಾನಲ್ ಮಾತಾಡ್ತೀರಾ? ಹಾ ಫ್ರೆಂಡ್ಸ್, ಇಲ್ಲಿ ಹದ್ದು ಇದೆ. ಬನ್ನಿ, ಹದ್ದು ನಿಮಗೆ ನೋಡಕ್ಕೆ ಸಿಗತ್ತೆ. ಹದ್ದು ಯೂಟ್ಯೂಬ್ ಚಾನಲ್ ಇದೆ. ಹಾ, ನಿಮ್ದು ಯಾವ ಶಿವಮೊಗ್ಗನೇನಾ? ಹೌದಾ? ಸೊ ಇಲ್ಲಿ ಹದ್ದುನ ನೋಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಕೆಂದಳಿಲು ಅಂತ ಒಂದಿದೆ, ಮಲಬಾರ್ ಜೈಂಟ್ ಸ್ಕ್ವೇರಲ್ ಅಂತ. ಮೇಲ್ಗಡೆ ಮಲಗಿದೆ, ಬಟ್ ಕಾಣ್ತಾ ಇಲ್ಲ. ನೀವು ಒಳಗೆ ಹೋಗೋಣ, ಯಾವ ತರ ಇದೆ ನೋಡ್ಕೊಂಡು ಬರೋಣ. ಬಿಳಿ ಕೋಳಿ, ಕೆಂಪು ಕಾಡು ಕೋಳಿ. ಸೊ ಗೈಸ್, ಇದು ಕೆಂಪು ಕಾಡು ಕೋಳಿ. ಇದನ್ನ ನೋಡ್ಬೇಕಂದ್ರೆ ನಾವು ನಮ್ಮನೆ ಹಿಂದ್ಗಡೆ ಹೋದ್ರೆ ಸಿಗತ್ತೆ ಇದು ಕೆಂಪು ಕಾಡು ಕೋಳಿ. ಸೊ ಇಲ್ಲಿ ಕೆಂಪು ಕಾಡು ಕೋಳಿ ಹಾಕಿದ್ದಾರೆ. ನಾಟಿ ಕೋಳಿನೂ ಇದೆ ಅನ್ಸುತ್ತೆ, ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾರೆ.
ನವಿಲು. ಓ ವಾವ್, ಸಕ್ಕತ್ತಾಗಿದೆ ಇದು ಮಾತ್ರ. ಸೂಪರ್ ಆಗಿದೆ ಈ ನವಿಲು, ಡಿಫ್ರೆಂಟ್ ಆಗಿದೆ ನವಿಲು. ಒಂಥರ ಬರ್ಡ್ಸ್ ತರ ಇದೆ, ಬಟ್ ಇದು ನವಿಲು ತರ ಕಾಣ್ತಿಲ್ಲ. ಡಿಫ್ರೆಂಟ್ ಆಗಿರೋ ಒಂದು ನವಿಲು, ಸೂಪರ್ ಕಲರ್ ಇದೆ, ನೀವು ನೋಡ್ಬೋದು. ಈ ನವಿಲಿನ ಹೆಸರು ಏನ್ ಗೊತ್ತಾ? ಇಂಡಿಯನ್ ಪೀಫೋಲ್ ಅಂತಾನೆ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನಕ್ಷತ್ರ ಆಮೆ ಇದೆ ಅಂತೆ. ಸೊ ಈ ಒಂದು ಉದ್ಯಾನವನ 1988 ಪ್ರಾರಂಭ ಆಗತ್ತೆ. ಬಟ್ ಒಳಗಡೆ ಫುಲ್ ಗ್ಲಾಸ್ ಹಾಕಿರೋದ್ರಿಂದ ಏನು ಕಾಣಲ್ಲ. ಸೊ ಫ್ರೆಂಡ್ಸ್, ಸಖತ್ ಟೂರಿಸ್ಟ್ಗಳು ಬಂದಿದ್ದಾರೆ. ಈ ಒಂದು ಉದ್ಯಾನವನ 1988 ಪ್ರಾರಂಭ ಆಗತ್ತೆ. ತುಂಬಾ 250 ಎಕರೆ ಇದೆ. ಸೊ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಿಟ್ರೆ ಸೊ ಕರ್ನಾಟಕದ 2ನೇ ಅತಿ ದೊಡ್ಡ ಒಂದು ಝೂ ಆಗಿರತ್ತೆ. ಸೊ ಇಲ್ಲಿ ಅಲ್ಲೊಂದು ಕೊಳ ಇದೆ. ಚಿರತೆ, ಕರಡಿ, ಮೊಸಳೆ, ಜಿಂಕೆ ಆವರಣಕ್ಕಿದ್ದಾರೆ. ಈ ಕಡೆ ಹೋದ್ರೆ ಚಿರತೆ, ಕರಡಿ, ಮೊಸಳೆ ಎಲ್ಲ ಸಿಗುತ್ತೆ. ಅಲ್ಲಿ ಹೋಗಕ್ ಬಿಡಲ್ಲ ಅನ್ಕೋತೀನಿ. ಸೊ ಗಾಡಿಲಿ ಹೋದ್ರೆ ನಾವು ಎಲ್ಲದನ್ನ ವೀಕ್ಷಣೆ ಮಾಡಬಹುದು. ಹಲವಾರು ತರದ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಬಟ್ ನಮಗೆ ಏನು ಕಾಣಿಸಲ್ಲ. ಅಂದ್ರೆ ಕಲರ್ ಸೇಮು, ಅಂದ್ರೆ ಒಂದು ಭೂಮಿ ಕಲರ್ ಆಗಿರುತ್ತೆ, ಮಣ್ಣಿನ ಕಲರ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ನೋಡಕ್ ಅಷ್ಟೊಂದು ಈಸಿಯಾಗಿ ಸಿಗಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಬ್ರಿಡ್ಜ್ ಟೈಪ್ ಮಾಡಿದ್ದಾರೆ. ಸೊ ಪ್ರಾಣಿಗಳಿಗೆ ಎಲ್ಲ ಕಡೆನೂ ಬೋನ್ ಮಾಡಿರ್ತಾರೆ. ಸೊ ಎಲ್ಲಾದ್ರೂ ತಪ್ಸ್ಕೊಂಡ್ಬಿಟ್ರೆ ಅಂತ. ಸೊ ಇದೊಂದು ಝೂ ಅಲ್ಲ, ಒಂದು ಸಫಾರಿ. ಸೊ ನಾವು ಒಂದು 200 rupees ಕೊಟ್ಟರೆ ನಮಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನಾವು ಎಲ್ಲ ತರ ಅಂದ್ರೆ ಪ್ರಾಣಿಗಳನ್ನ ಹತ್ರದಿಂದ ನೋಡ್ಬೋದು. ಏನೇನೋ ಪ್ರಾಣಿಗಳಿದಾವೆ, ಬಟ್ ಫುಲ್ ಕಾಡ್ ಬೆಳ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ನೋಡಕ್ ಆಗಲ್ಲ. ಕರಡಿ ಫ್ರೆಂಡ್ಸ್, ಇಲ್ಲಿ ಕರಡಿ ಇದೆ, ಬನ್ನಿ ಕರಡಿ ನೋಡೋಣ. ಕರಡಿ ಮಲ್ಕೊಂಡ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ ಅನ್ಕೋತೀನಿ. ಕರಡಿ ಮಲ್ಕೊಂಡ್ಬಿಟ್ಟಿದೆ. ಬ್ರೋ ಕರಡಿ, ಬೇಕಪ್ ಮ್ಯಾನ್. ಇಲ್ಲಿ ವಿಡಿಯೋ ಮಾಡಕ್ ಬಂದಿದೀವಿ. ಕರಡಿ. ಸೊ ಗೈಸ್ ನೋಡಿ, ಅಲ್ಲೊಂದು ಕರಡಿ ಇದೆ, ಇಲ್ಲೊಂದು ಕರಡಿ ಇದೆ. ಕರಡಿ ಫುಲ್ಲು ಎಲ್ಲ ಮೇಲ್ ಮಾಡ್ಕೊಂಡ್ ಮಲ್ಕೋಬಿಟ್ಟಿದೆ. ಕಾಡು ಕುರಿ, ಜಿಂಕೆಗಳು, ನರಿ, ಕತ್ತೆ, ಕಿರುಬ, ಸಿಂಹ ಆವರಣಕ್ಕೆ ದಾರಿ. ತುಂಬಾ ನಡಿಬೇಕು, ಗಾಡಿಯಲ್ಲಿ ಹೋದ್ರೆ ಸಖತ್ತಾಗತ್ತೆ. ಸಖತ್ ದೂರ ನಡಿಬೇಕು, ತುಂಬಾ ಸುಸ್ತಾಗತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಮೊಸಳೆ ಇದೆ ನೋಡಿ, ಮಲ್ಕೊಂಡಿದೆ. ಮೊಸಳೆ ನೋಡಿದ್ರೆ ಒಳ್ಳೆ ಸಿಮೆಂಟ್ ಮೊಸಳೆ ಇದ್ದಂಗಿದೆ. ಕಣ್ಣು ಮಿಟಕ್ಸಿದ್ರೆ ಮಾತ್ರ ಗೊತ್ತಾಗತ್ತೆ ಜೀವ ಇದೆ ಅಂತ. ಸೊ ಫ್ರೆಂಡ್ಸ್, ಈ ಒಂದು ತಾವರಕೊಪ್ಪ ಝೂ ಅಲ್ಲಿ ಏಷ್ಯಾಟಿಕ್ ಸಿಂಹ, ಆಮೇಲೆ ಬಂಗಾಳದ ಹುಲಿ, ಆಮೇಲೆ ಇಂಡಿಯನ್ ಚಿರತೆಗಳಿದೆ. ಸೊ ಬನ್ನಿ ಪ್ರತಿಯೊಂದನ್ನು ನೋಡೋಣ. ನರಿ ಕೂಡ ಇಲ್ಲಿದೆ. ಸೊ ಫ್ರೆಂಡ್ಸ್, ಕಾಡು ಕುರಿ ಇದೆ ಇಲ್ಲಿ ಕಾಣ್ತಿದೆಯಲ್ಲ. ಸೊ ಅದು ಕಾಡು ಕುರಿ. ಏನೇನೋ ಇದೆ, ನಾವು ಅಷ್ಟೇ ನೋಡಿಲ್ಲ. ಇಲ್ಲಿ ಪ್ರತಿಯೊಂದು ಏನೇನು ಡಿಫ್ರೆಂಟ್ ಆಗಿ ಏನೇನೋ ಇದೆ. ಬಟ್ ನಾವು ಇಷ್ಟು ಹತ್ರ ಇಟ್ಕೊಂಡೆ ಇವತ್ತು ಫಸ್ಟ್ ಬಂದಿದ್ದೀವಿ. ಬಟ್ ಒಂದಂದ್ರೆ ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಹಂಗಾಗಿ ಸಖತ್ ಖುಷಿ ಆಗತ್ತೆ. ಅದೊಂದು ಸಖತ್ ಖುಷಿ ಇದೆ. 250 ಎಕರೆ ಇದೆ ಅಂತೆ. ಅಪ್ಪ, ತುಂಬಾ ಭಯ ಆಗತ್ತೆ. 250 ಎಕರೆ ಇದೆ ಅಂದ್ರೆ ಸಖತ್ ಭಯ ಆಗತ್ತೆ. ನೀಲ್ಗಾಯ್, ಬ್ಲೂ ಬುಲ್. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಬ್ಲೂ ಬುಲ್ ಅಂತ ಅದ್ರ ಹೆಸರು. ಶೇಪ್ ಸೇಮ್ ಒಂದು ದನ ತರನೇ ಇದೆ. ನೀವು ನೋಡಿರ್ತಿರಲ್ಲ, ದನಗಳ ಫೇಸ್ ಇದೆ ಅದರದ್ದು. ನಾನು ದೂರದಿಂದ ನೋಡಿದಾಗ ದನನೇ ಅನ್ಕೊಂಡ್ಬಿಟ್ಟೆ. ಸೊ ಅದ್ರ ಹೆಸರು ಬ್ಲೂ ಬುಲ್ ಅಂತ.
ನೀಲ್ಗಾಯ್. ಸೇಮ್ ಅಂದ್ರೆ ಒಂಥರ ಹಸು ಮುಖ ಇದೆ, ಒಂಥರ ಜಿಂಕೆ ಬಾಡಿ ಶೇಪ್ ಇದೆ. ಸೊ ಹಾಗಾಗಿ ಅದಕ್ಕೆ ನೀಲ್ಗಾಯ್ ಅಂತ ಒಂದು ಹೆಸರು. ಹಂದಿ ಜಿಂಕೆ, ಹಾಗ್ ಡೀರ್. ಸೊ ಕಾಡು ಕೋಣ ಇದೆ ಇಲ್ಲಿ, ಬನ್ನಿ ನೋಡೋಣ. ಕಾಡು ಕೋಣ ನಮ್ಮೂರು ರೋಡಲ್ಲೇ ಇರುತ್ತೆ ಜಾಸ್ತಿ. ಇಲ್ಲಿ ಹಾಕಿಟ್ಟಿದ್ದಾರೆ ಪಾಪ. ಅಬ್ಬಾ ಬಾಹುಬಲಿಯಲ್ಲಿ ಬಲ್ಲಾಳ ದೇವ ಇದ್ರ ಮೇಲೆ ಬರೋದು. ಹೇ ಬ್ರೋ, ವಾಟ್ಸ್ಆಪ್ ಮ್ಯಾನ್? ಭಾರಿ ಕೆಸರು ಮಾಡಿದಾರಲ್ಲ, ಅದೇಕಾಗಲ್ಲ. ಹೇ ಬ್ರೋಗೆ ಸಿಟ್ಟು ಬಂದಿದೆ, ನೋಡ್ತಾ ಇಲ್ಲ. ಹೇ ಬ್ರೋ, ಕೆಸರು ಮಾಡ್ಕೊಂಡ್ಬಿಟ್ಟಿದೆ. ಸೊ ಫ್ರೆಂಡ್ಸ್, ತುಂಬಾ ಸುಸ್ತಾಗ್ತಿದೆ. ಅಲ್ಲಿ ಫಸ್ಟೇ ಹೋಗ್ಬೇಕು, ನೀರು ಕುಡಿಬೇಕು ಅಂದ್ರೆ ಅಲ್ಲೇ ಫಸ್ಟ್ ಹೋಗ್ಬೇಕು. ಮೊದಲು ನೀವು ಬರೋರು ಮೊದಲು ಏನು ಅಂದ್ರೆ ಒಂದು ಬಾಟ್ಲು ನೀರು ತಗೋಬನ್ನಿ, ಇಲ್ಲಾಂದ್ರೆ ಸಖತ್ ಸುಸ್ತಾಗತ್ತೆ, ನಡೆಯಕ್ಕಂತೂ ಆಗ್ತಿಲ್ಲ. ಕಾಡೆಮ್ಮೆ ಅಂತೂ ಭಾರಿ ಚೆನ್ನಾಗಿತ್ತು, ಒಂದು ತೃಪ್ತಿ ಆಯ್ತು ನೋಡಿ. ಕಾಡೆಮ್ಮೆ ಅಲ್ಲ, ಕಾಡು ಕೋಣ ಸಖತ್ತಾಗಿತ್ತು, ಒಂದು ತೃಪ್ತಿ ಆಯ್ತು ನೋಡಿ, ತುಂಬಾ ಖುಷಿ ಆಯ್ತು. ಮತ್ತೆಲ್ಲ ಪ್ರಾಣಿಗಳು ಹತ್ರನೇ ಬರ್ತಿಲ್ಲ, ಯಾಕಂದ್ರೆ ನಮ್ಮನ್ನು ನೋಡಿ ಹೆದರ್ಕೊಂತಿದಾವೆ ಅವು. ಏನಪ್ಪ ಇವರೇ ದೊಡ್ಡ ಮಂಗಗಳಿದ್ದಂಗಿದಾವೆ, ಇವ್ರ ಹತ್ರ ಏನಕ್ಕೆ ಬರೋದು ಅಂತ. ಸೊ ಫ್ರೆಂಡ್ಸ್, ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ತಾವರೆಕೊಪ್ಪ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ವಿ, ಅಂದ್ರೆ ಒಂದು ಜಾಗಕ್ಕೆ ಬಂದಿದ್ವಿ. ಇಲ್ಲಿ ಹುಲಿ ಮತ್ತು ಸಿಂಹಧಾಮ ಅಂತಾನೆ ತುಂಬಾ ಫೇಮಸ್. ಸೊ ಸಕ್ಕ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಸಂಡೇ ಅಂತ. ಸೊ ಇಲ್ಲೊಬ್ರು ಟೂರಿಸ್ಟ್ ಇದ್ದಾರೆ, ಬನ್ನಿ ಅವ್ರ ಮಾತಾಡ್ಸೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ದರ್ಶನ್ ಅಂತನಾ? ಯಾವ ಊರಿಂದ ಬಂದಿರೋದು? ಮೂಲತಃ ಬೆಂಗಳೂರು, ವೈಫ್ ಶಿವಮೊಗ್ಗನೇ. ಶಿವಮೊಗ್ಗ. ಸೊ ಅಂದ್ರೆ ಬೆಂಗಳೂರಿಂದಾನೇ ಬಂದಿರೋ ಅಥವಾ ಶಿವಮೊಗ್ಗದಿಂದ ಇಲ್ಲಿಂದ ಬಂದಿದ್ದೀರಾ? ವೀಕ್ ರಜೆ ಮೇಲೆ. ಏನ್ ಹೇಳ್ತೀರಾ, ಇವತ್ತೊಂದು ಸಿಂಹಧಾಮಕ್ಕೆ ಬಂದಿದ್ದೀರಾ? ಎಷ್ಟು ಖುಷಿ ಆಯ್ತು ನಿಮ್ಗೆ ಇವತ್ತು? ಚೆನ್ನಾಗಿದೆ, ಎಲ್ಲ ಏನು ಲಶ್ ಆಫ್ ಗ್ರೀನ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ಪ್ರಾಣಿಗಳೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಈಗ ಅಂದ್ರೆ ಈ ಕಡೆ ಸುತ್ತಮುತ್ತ ಜನಕ್ಕೆ, ಶಿವಮೊಗ್ಗ ಮಲೆನಾಡು ಜನಕ್ಕೆಲ್ಲ ಬಂದು ಹೋಗ್ಲಿಕ್ಕೆಲ್ಲ ಚೆನ್ನಾಗಿದೆ. ಸೊ ನಾವು ಶಿವಮೊಗ್ಗದವರೇ, ಸುತ್ತಮುತ್ತ ಇರೋ ಒಂದು ವಿಡಿಯೋನ ಮಾಡಿ ಒಂದು ವ್ಲಾಗ್ ಮಾಡ್ತೀವಿ. ಓಕೆ. ಸೊ ಏನ್ ಅನ್ನಿಸ್ತು ಫೈನಲ್ ಆಗಿ, ಅಂದ್ರೆ ನೀವು ಶಿವಮೊಗ್ಗದವರೇ, ಯಾವ ತರ ಮೇಂಟೈನ್ ಮಾಡಿದ್ದಾರೆ, ಯಾವ ತರ ಒಂದು ಗ್ರೀನರಿ ಆಗಿರ್ಬೋದು, ಏನ್ ಹೇಳ್ತೀರಾ? ಅಂದ್ರೆ ಇದನ್ನ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿಲ್ದಿರೋದ್ರಿಂದ ನ್ಯಾಚುರಲಿ ಚೆನ್ನಾಗಿದೆ. ಪ್ರಾಣಿಗಳಿಂದ ಇನ್ನೊಂದಷ್ಟು ಪ್ರಾಣಿಗಳು ಇದು ಮಾಡಿ ಮತ್ತೆ ಸ್ವಲ್ಪ ಮೇಂಟೆನೆನ್ಸ್ ಇನ್ನು ಚೆನ್ನಾಗಿ ಮಾಡಿದ್ರೆ ಏನೋ ಪ್ರವಾಸಿಗರಿಗೆ ಇನ್ನೊಂದು ಅಟ್ರಾಕ್ಷನ್ ಆಗುತ್ತೆ. ಪ್ರೊಫೆಷನ್ ಏನಂತ ಕೇಳ್ಬೋದಾ? ನಾನು ಕಾರ್ಪೊರೇಟ್ ಕಂಪ್ನಿ ವರ್ಕ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಸೈಯದ್ ಬ್ಲಾಗ್ಸ್ 313 ಅಂತ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನಮ್ಮ ಚಾನಲ್ಗೆ. ಶೋರ್. ಸೈಯದ್ ಬ್ಲಾಗ್ಸ್ 313 ಅಂತ ಹೇಳಿ ಇನ್ಸ್ಟಾನಲ್ಲೂ ಇದೆ, ಇದು ಯೂಟ್ಯೂಬ್ ಚಾನಲ್. ಓಕೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಈ ತರ ಇನ್ಫಾರ್ಮೇಶನ್ ನ ಬೇರೆಯವರಿಗೆಲ್ಲ ತಲುಪಿಸ್ತಾ ಇದ್ದಾರೆ. ಅದು ಏನೋ ಅಷ್ಟು ಪ್ರೊಆಕ್ಟಿವ್ ಆಗಿ ಈ ತರ ಎಲ್ಲ ಮಾಡ್ತಿರೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ರೈಟ್ ವೇನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಮತ್ತೊಂದು ಭಾಗ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಬೆಂಬಲ ಕೊಡ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಸಫಾರಿ ಹೋಗ್ಬೇಕಾದ್ರೆ ಈ ಗಾಡಿನ ಯೂಸ್ ಮಾಡ್ತೀವಿ. ನೀರಿನ ಜರಿ ಥರ ಮಾಡಿದ್ದಾರೆ, ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ. ಅದು ರಿಯಲ್ ಅದು ಇದು ರಿಯಲ್ ಕಾಡ್ಕೊಳ್ಳೋದಲ್ಲ. ಅಂದ್ರೆ ಎಲ್ಗಡೆ